ಮೈನಾ ಮೈನಾ ನೀನೇ ನನ್ನ ಮೈನಾ. ಮೈನಾ ಓ ಮೈನಾ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಿದ್ದೀವಿ ಮೈನಾ ಚಿತ್ರದ ಬಗ್ಗೆ. ಸೊ ಮೈನಾ ಚಿತ್ರದ ಬಗ್ಗೆ ಮಾತುಕತೆ ಮುಂದುವರ್ಸೋಕ್ಕಿಂತ ಮುಂಚೆ ಈ ಚಿತ್ರದ ಕೆಲವೊಂದು ಮೇಕಿಂಗ್ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ನಾಗಶೇಖರ್ ಅವರಿಂದ ಸಿಕ್ಕಿವೆ. ಹಾಗಾದರೆ ಬನ್ನಿ ಈ ದೃಶ್ಯಗಳನ್ನ ಈಗ ನೋಡ್ಕೊಂಬರೋಣ. ಸೊ ಮೇಕಿಂಗ್ ದೃಶ್ಯಗಳು ನೋಡ್ಕೊಂಡು ಬಂದ್ವಿ. ಸಾಧು ಕೋಕಿಲ ಕೂಡ ಇದ್ದಾರೆ ಇದರಲ್ಲಿ. ಈ ಸಿನಿಮಾದಲ್ಲಿ ಸಾಧು ಕೋಕಿಲ ಅವರು ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದು ಸಾಧು. ಓಹ್ ಹೌದಾ, ಓಕೆ. ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಏನಂತಂದರೆ ಈ ಚಿತ್ರದ ನಾಯಕ ಮತ್ತು ನಾಯಕಿ ಅಂದರೆ ನಿಜವಾದ ನಾಯಕ ಮತ್ತು ನಾಯಕಿ ಅವ್ರನ್ನ ಏನಾದರೂ ಕನ್ಸಲ್ಟ್ ಮಾಡಿದ್ರ? ಅವ್ರು ಈಗ ಎಲ್ಲಿದ್ದಾರೆ? ಅವ್ರು ಇವಾಗಲೂ ಇದ್ದಾರೆ, ಎಲ್ಲಿದ್ದಾರೆ, ಅದೆಲ್ಲ ಇದ್ದಾರಾ ಇಲ್ವಾ, ಎಲ್ಲಿದ್ದಾರೆ ಎಲ್ಲವೂ ಮುಂದೆ ಸಿನಿಮಾ ರಿಲೀಸ್ ಆದ ನಂತರ ನಾವು ರಿವೀಲ್ ಮಾಡಬೇಕು ಅಂತ. ಹೌದಾ? ಅಂದರೆ ರಿಯಲಲ್ಲಿ ಆ್ಯಕ್ಚುಲಿ ಆತ ಬೇರೆ ಕೋಮಿನವನು, ಬಟ್ ಹುಡುಗಿ ಹಿಂದೂ. ಅವನು ಆ ಜಾತಿಯಿಂದ ಇದಕ್ಕೆ ನಮ್ಮ ಹಿಂದೂ ಇದಕ್ಕೆ ಕನ್ವರ್ಟ್ ಆಗಿಬಿಡ್ತಾನೆ. ಬಟ್ ಅಲ್ಲಿ ಏನಾಗುತ್ತೆ, ಊರಲ್ಲಿ ಇವರದು ಲವರ್ಸ್ ಅಂತೇಳಿ ಕಮ್ಯುನಲ್ ಕ್ಲಾಶ್ ಆಗ್ಬಿಡುತ್ತೆ. ಅದೆಲ್ಲ ಸಿನಿಮಾದಲ್ಲಿ ಅದು ಸಿನಿಮಾ ಈಗ ಏನಂದ್ರೆ ಸಿನಿಮ್ಯಾಟಿಕ್ ಆಗಿ ಅಂದ್ರೆ ಇನ್ನಷ್ಟು ರಿಯಲಿಸ್ಟಿಕ್ ಆಗಿ. ಸೊ ಅದು ಅವರು ತಮಿಳ್ನಾಡು ಬಿಟ್ಟು ಬೆಂಗಳೂರಿಗೆ ಓಡ್ ಬಂದ್ಬಿಡ್ತಾರೆ. ಇಲ್ಲಿ 1.5 ವರ್ಷ ಸಫರ್ ಆಗ್ತಾರೆ. ಸಫರ್ ಆಗೋರು ಎಷ್ಟು ಲವ್ ಆ್ಯಂಡ್ ಅಫೆಕ್ಷನಲ್ಲಿ ಇದ್ದರು ಬೆಂಗಳೂರು ನಗರದಲ್ಲಿ, ಎಷ್ಟು ಕಷ್ಟಪಟ್ಟರು, ಆ ಇದರಲ್ಲಿ ಒಂದು ಕ್ರೈಮ್ ಆಗ್ಬಿಡುತ್ತೆ. ಓಕೆ ಓಕೆ. ಅಂದರೆ ನೀವು ಅಂದರೆ ತುಂಬ ನಾರ್ಮಲ್ ಆಗಿರುವಂಥ ಹುಡುಗ ಹುಡುಗಿ ಅವನ ಅನಿರೀಕ್ಷಿತ ಸಂದರ್ಭಗಳಿಂದಾಗಿ ಅವನು ಕ್ರಿಮಿನಲ್ ಆಗ್ತಾನೆ ಇಲ್ಲಿ ಕಥೆನಲ್ಲಿ ಏನಾಗ್ತದೆ ಗೌರಿ ಸರ್, ಟೈಮ್ ಈಸ್ ದ ಓನ್ಲಿ ಆನ್ಸರ್ ಆಲ್ವೇಸ್. ಟೈಮ್ ಈಸ್ ದ ವಿಲನ್ ಆ್ಯಕ್ಚುಲಿ, ನಾಟ್ ಅ ಮ್ಯಾನ್, ನಾಟ್ ಅ ವುಮನ್. ಸೊ ಆ ಟೈಮ್ ಅನ್ನೋದು ಅವರ ಬದುಕನ್ನು ಹೆಂಗೆ ಶಿಫ್ಟ್ ಮಾಡಿಸ್ಬಿಡುತ್ತೆ. ಒಂದು ಸಾರಿ ಒಂದು ಅಳಿಲು ಹೋಗ್ತಾ ಇರೋದು ಇಡೀ ಟ್ರೈನು, ಅವ್ರ ಬದುಕಿನ ಟ್ರೈನು ಒಂದು ಸಣ್ಣ ಬ್ಯಾಕ್ ಟೈಮಿಂದ ಶಿಫ್ಟ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್? ಈಗ ಸುಖಾಂತನ ರಿಯಲ್ ಲೈಫಲ್ಲಿ ಅದು ನಾವು ಸ್ವಲ್ಪ ರಿಯಲ್ ಲೈಫಲ್ಲ ಸಸ್ಪೆನ್ಸ್ ಆಗಿ ಇಟ್ಟಿರೋಣ ಗೌರಿ ಸರ್. ಸಿನಿಮಾ ರಿಲೀಸ್ ಆಗೋದು ನಮ್ಮ ಪ್ರೇಕ್ಷಕರು ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಅದನ್ನ ಮಾತಾಡ್ಬೋದು. ಸಿನಿಮಾ ರಿಲೀಸ್ ಆದ ತಕ್ಷಣ ನಮ್ಮ ಸ್ಟುಡಿಯೋಗೆ ಬರಬೇಕು. ಫಸ್ಟ್ ಇಲ್ಲೇ ಕೂತ್ಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ. ಯಾಕಂದ್ರೆ ನಾನು ಶುಕ್ರವಾರ ಫಸ್ಟ್ ಶೋ ನೋಡ್ಬಿಡ್ತೀನಿ. ಸೊ ಹೀಗಾಗಿ ಅದಾದ ನಂತರ ಇಲ್ಲಿ ಬಂದು ನಾನು ಭಾಳ ಕಾತುರನಾಗಿದ್ದೀನಿ. ಯಾವ ಥರ ಇವ್ರು ತೆಗೆದು ನನಗೂ ಗೊತ್ತಿಲ್ಲ. ನಮ್ಮ ಸ್ಟೋರಿ ನಾವು ಹೇಳಿದ್ದೀವಿ, ಇವ್ರ ಸಿನಿಮಾ ಸ್ಟೋರಿ ನಾನು ಸಿನಿಮಾ ನೋಡಬೇಕು. ಕರೆಕ್ಟ್. ಸೊ ಮೇಕಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ನಿಮ್ಮ ದೂದ್ ಸಾಗರ್ ಅಲ್ಲಿನ ಅನುಭವಗಳನ್ನ ಹೇಳ್ತಾ ಇದ್ರಿ. ಹೇಳಿ, ತುಂಬ ಕಷ್ಟಪಟ್ಟದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಇಟ್ ವಾಸ್ ಕಷ್ಟಪಟ್ವಿ ಅನ್ನೋದಕ್ಕಿಂತ ಗೌರಿ ಸರ್ ಇಷ್ಟಪಟ್ಟು ಮಾಡಿದ್ದೆ ಜಾಸ್ತಿ. ಈಗ ರೆಗ್ಯುಲರ್ ಆಗಿ ನಾವು ಒಂದು ಸ್ಟೋರಿ ನರೇಟ್ ಮಾಡೋದಕ್ಕಿಂತ ಒಂದು ಬೇರೆ ಜಾಗ, ಒಂದು ಬೇರೆ ಬ್ಯಾಕ್ ಡ್ರಾಪ್, ಒಂದು ಬೇರೆ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಇಟ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಅಂತ ನಮಗನ್ನಿಸ್ತು. ಇಡೀ ಟೀಮ್ ನಾನು ಕೆಲವೊಂದು ದೃಶ್ಯಗಳು, ಫಾರ್ ಎಕ್ಸಾಂಪಲ್ ಟನಲ್ನಲ್ಲಿ ಮಾಡಿರುವಂಥ ಇದು ನೋಡಿ, ದೂದ್ ಸಾಗರ್ ಫಾಲ್ಸಲ್ಲಿ ಫಾಲ್ಸ್ ಮುಂದೆ ಇರುವಂಥ ಫಸ್ಟ್ ಟನಲ್. ಸೊ ಟನಲ್ಸು ಆಮೇಲೆ ತುಂಬ ಬ್ಯೂಟಿಫುಲ್ ಆದ ಲೊಕೇಶನ್ಸ್. ಈವರೆಗೂ ಯಾರು ಮಾಡದಿರುವಂಥ ಯಾರು ಮಾಡಿಲ್ಲ. ಇವತ್ತು ಅಲ್ಲೊಂದು ಸ್ಪೆಷಲ್ ಟ್ರೈನ್ ತೊಗೊಂಡು ಮಾಡಿದ್ವಿ. ಅದು ತುಂಬ ಹೆಂಗಂದ್ರೆ ಈ ಥರ ಇದೆ ಗೌರಿ ಸರ್. ಅದು ರೈಲ್ವೆ ಟ್ರ್ಯಾಕ್. ಅಲ್ಲಿ ರೈಲ್ವೆ ಟ್ರ್ಯಾಕ್ ಬಿಟ್ಟರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಿಮಗೆ ಯಾವ ಮೊಬೈಲ್ ನೆಟ್ವರ್ಕ್ಸು ಸಿಗಲ್ಲ. ಒಂದೇ ಒಂದು ರೈಲ್ವೆ ಟ್ರ್ಯಾಕ್, ಅದು ಸಿಂಗಲ್ ಟ್ರ್ಯಾಕ್. ಅದು ಆ ಟ್ರ್ಯಾಕು ಈ ಇನ್ಕ್ಲಿನೇಷನ್ ಇರುತ್ತೆ. ಒಂದು ಟ್ರೈನಲ್ಲಿ ಹತ್ತಬೇಕು ಅಂದರೆ ಮುಂದೆ 3 ಇಂಜಿನ್ ಎಳೆಯುತ್ತೆ, ಹಿಂದೆ 3 ಇಂಜಿನ್ ಪುಷ್ ಮಾಡುತ್ತೆ. ಸೊ ಆ ಥರದ ಒಂದು ಇನ್ಕ್ಲಿನೇಷನ್ ಇರುವಂಥ ಜಾಗ. ಸೊ ಹಾಗಾಗಿ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಬಟ್ ನಮ್ಮ ಕತೆ ಹೇಳಿ, ನಮ್ಮ ಕತೆ ಕೇಳಿ ಇಂಡಿಯನ್ ರೈಲ್ವೇಸ್ ಅವರು ನಿಜಕ್ಕೂ ಇಷ್ಟಪಟ್ಟು ಸ್ಪೆಷಲ್ ಪರ್ಮಿಷನ್ ಕೊಟ್ಟು ನಮಗೆ ಶೂಟಿಂಗ್ ಮಾಡಕ್ಕೆ ಬಿಟ್ಟರು. ವಿ ಹ್ಯಾವ್ ಶಾಟ್ ದೇರ್ ಫಾರ್ 20 days. ನಾವು ಇದ್ದಿದ್ದು ಗೋವಾಯಿಂದ ಕ್ಯಾಸಲ್ ರಾಕ್ ಬರೋಕ್ಕೆ 1 hour ಆಗೋದು. ಕ್ಯಾಸಲ್ ರಾಕಿಂದ ದೂದ್ ಸಾಗರ್ ಫಾಲ್ಸ್ಗೆ ಹೋಗೋಕೆ 1 hour ಆಗೋದು. ದೂದ್ ಸಾಗರ್ ಫಾಲ್ಸ್ ಸ್ಟೇಷನ್ ನಿಲ್ಕೊಂಡು ಆ ಫಾಲ್ಸ್ ಮುಂದೆ ಹೋಗಿ 10 kilometers ನಡಿಬೇಕು ಆನ್ ದ ರೈಲ್ವೆ ಟ್ರ್ಯಾಕ್. ಎವ್ರಿಬಡಿ ವಿತ್ ಆಲ್ ಎಕ್ವಿಪ್ಮೆಂಟ್ಸ್.
ಸೊ ಇಟ್ ವಾಸ್ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ವಾಸ್ ಮೋರ್ ಆಫ್ ಥ್ರಿಲ್. ಆಮೇಲೆ ಅದೆಲ್ಲವೂ ಇವತ್ತು ಸ್ಕ್ರೀನ್ ಮೇಲೆ ನೋಡೋಗಿದೆಯಲ್ಲ, ಅದ್ಭುತ ಅನಿಸುತ್ತೆ. ಸೊ ನಮ್ಮ ಜನಕ್ಕೆ ನಮ್ಮ ಶ್ರಮದಿಂದ ಏನೋ ಹೊಸ ತೋರಿಸ್ಬೇಕು ಅನ್ನೋದೇ ನಮ್ಮ ಇಡೀ ತಂಡದ ಶ್ರಮ. ಸೊ ಅದನ್ನು ಯಾವಾಗಲೂ ಮಾಡ್ತಿರ್ತೀವಿ. ಬ್ಯೂಟಿಫುಲ್. ಸೊ ನೀವು ಹೇಳಿದ ಮೇಲೆ ಸಹಜವಾಗಿ ನಮಗೂ ಕೂಡ ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಇನ್ನು ಈ ಚಿತ್ರದ ಮ್ಯೂಸಿಕ್ ಕೂಡ ಮತ್ತೊಬ್ರು ಅಂದರೆ ಅದೇ ಜಸ್ಸಿ ಗಿಫ್ಟ್ ಸಂಜು ವೆಟ್ಸ್ ಗೀತಾ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇಡೀ ಟೀಮ್ ನಾವು ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಅವರು, ಎಡಿಟರ್ ಜೂನಿಯರ್ ಶಾ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಜಾಸ್ಸಿ ಗಿಫ್ಟ್, ರವಿ ವರ್ಮಾ, ಸ್ಟಂಟ್ಸ್, ಇಡೀ ಟೀಮ್ ಮತ್ತೆ ಟೀಮ್ ಅಪ್ ಆಗಿ ಮಾಡಿದ್ದು ಸಿನಿಮಾ. ಇಲ್ಲಿ ಆರ್ಟಿಸ್ಟ್ಗಳು ಮಾತ್ರ ಬದಲಾಗಿರ್ತಾರೆ. ಕಿಟ್ಟಿ ಮತ್ತು ರಮ್ಯಾ ಮಾತ್ರ ಇಲ್ಲ. ಸಾಧು ಕೋಕಿಲ ಅವರು, ತಬ್ಲಾ ನಾಣಿ, ಬುಲೆಟ್ ಪ್ರಕಾಶ್, ಹೀಗೆ ಒಂದು ಅನಂತ್ನಾಗ್ ಸರ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಓಕೆ. ಸೊ ಈಗ ಆಡಿಯೋ ರಿಲೀಸ್ ಆಗಿದೆ, ಸಿನಿಮಾ ರಿಲೀಸ್ ಆವಾಗ ನಕ್ಷೆ? ಸಿನಿಮಾ ರಿಲೀಸ್ ಎಲ್ಲ ರೆಡಿ ಇದೆ ಸರ್. ಆ್ಯಕ್ಚುಲಿ ನಾವು ಈ ಥಿಯೇಟರ್ ಸೆಟಪ್ಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಮೈಟ್ ಬಿ ಜನವರಿ ಅಷ್ಟೊತ್ತಿಗೆ ಆಗ್ಬೋದು, ಜನವರಿ ಮಿಡ್ಡಲ್ಲಿ ಆಗ್ಬೋದು ಅನ್ನೋ ನಂಬಿಕೆ ಇದೆ. ಓಕೆ. ಸೊ ಕೊನೆಯದಾಗಿ ಅಶೋಕ್ ಕುಮಾರ್ ಸರ್, ನಿಮ್ಮ ಬದುಕಲ್ಲಿ ನೋಡಿದಂಥ ಒಂದು ಪ್ರಸಂಗ, ಮತ್ತೊಂದು ಪ್ರಸಂಗ ತೆರೆ ಮೇಲೆ ಬರ್ತಾ ಇದೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಹೇಳಲು ಬಯಸ್ತೀರಾ? ಇಲ್ಲ, ನನಗೆ ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಒಂದು ಪ್ರೀತಿ ಇದೆ. ಸ್ವಲ್ಪ ಬೇಸರ ಕೂಡ ಇದಲ್ವಾ? ಬೇಸರ, ಪ್ರೀತಿ ಇದ್ದಲ್ಲಿ ಇರ್ಬೇಕು ಬೇಸರ. ಹೌದೌದು. ಅದು ಬೇಸರ ಯಾಕಿರುತ್ತೆ ಅಂದ್ರೆ ಇನ್ನೂ ಸರಿ ಆಗ್ಬೋದಲ್ವಾ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಕಾರಣ. ಅಲ್ಲ, ಭಾಳ ವಂಡರ್ಫುಲ್ ಪಿಕ್ಚರ್ಸ್ ಇದೆ, ಬಟ್ ಇನ್ನೂ ಸ್ಟೋರಿಗಳಿದೆ. ಕೆಲವುದ್ರಲ್ಲಿ ನೋಡುವಾಗ ಕನ್ನಡದಲ್ಲಿ ಗಾಂಧಿನಗರದವ್ರಿಗೆ ಕತೆ ಸಿಗಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ, ನಂದೇ ಅಂತಲ್ಲ, ನನ್ನ ಕೊಲೀಗ್ಸು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಕಥೆಗಳಿದೆ. ಯಾಕೆಂದರೆ ನಾವು ಈಗ ನಾನೇ ಅದೇ ಹೇಳಿದೆ, ಈಗ ನೀವು ಡಾಕ್ಟ್ರ್ ಪ್ರೊಫೆಷನ್ ಇದೆ. ಒಬ್ಬ ರೋಗಿ ಹೋದರೆ ಡಾಕ್ಟ್ರ್ ಅವನದು ಎಲ್ಲ ಸಿಮ್ಟಮ್ಸ್ ಕೇಳ್ತಾರೆ, ಏನೇನೇನು ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವನಿಗೆ ಇಂಜೆಕ್ಷನು ಟ್ಯಾಬ್ಲೆಟ್ ಕೊಡ್ತಾರೆ. ನಮ್ಮ ಪ್ರೊಫೆಷನ್ ಏನಪ್ಪ ಅಂದರೆ ವಿ ಡೀಲ್ ವಿತ್ ಹ್ಯೂಮನ್ ಪ್ರಾಬ್ಲಮ್. ನನ್ನ ಪ್ರಕಾರ ನಾವು ಬೆಳಗ್ಗೆ ಆ ಸ್ಟೇಷನಲ್ಲಿ ಕೂತ್ಕೊಂಡ್ರೆ ತಂದೆ ಮಗನ ಗಲಾಟೆ, ಗಂಡ ಹೆಂಡತಿ ಗಲಾಟೆ, ತಂದೆ ಮಕ್ಕಳ ಗಲಾಟೆ, ಇಲ್ಲ ಮರ್ಡರ್ ಆಗಿರೋದು, ರೇಪ್ ಆಗಿರೋದು, ಕಳ್ತನ, ಇದೇ ಹ್ಯೂಮನ್ ಪ್ರಾಬ್ಲಮ್ಸೇ. ನೀವು ಯಾವುದರಲ್ಲಿ ನೋಡಿದ್ರು ಆ ಮನುಷ್ಯನ ಒಂದು ಸಮಸ್ಯೆಯಿಂದ ಒಂದು ಕೇಸ್ ಆಗಿರೋದು. ಕರೆಕ್ಟ್. ಸೊ ಇದನ್ನು ನಾವು ಅನ್ಲೆಸ್ ಯು ಲವ್ ದ ಪ್ರೊಫೆಷನ್, ನಮಗೆ ಅದರಲ್ಲಿ ನಮ್ಮನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ನನ್ನ ವೃತ್ತಿಲಿ ಏನಂದರೆ, ಒಬ್ಬ ಕಂಪ್ಲೇಂಟ್ ಬಂದರೆ ನನ್ನನ್ನು ಅವನ ಸ್ಥಾನದಲ್ಲಿ ಹಾಕ್ಕೊಳ್ತೇನೆ. ಅವನ ಸ್ಥಾನದಲ್ಲಿ ಹಾಕಿ ಅವನ ಕಷ್ಟ ಹೇಳ್ತಾನೆ, ಅವನು ಏನು ನ್ಯಾಯ ಬಯಸ್ತಾನೆ, ಅದನ್ನು ನಾವು ಕೊಟ್ಟಾಗ ಮಾತ್ರ ಕರೆಕ್ಟ್ ಆಗುತ್ತೆ ಪ್ರೊಫೆಷನ್ ಅನಿಸುತ್ತೆ ನನಗೆ. ಸೊ ನಂದು ಇನ್ವಾಲ್ವ್ಮೆಂಟ್ ಜಾಸ್ತಿ ಪೊಲೀಸ್ ಇಲಾಖೆಯಲ್ಲಿ. ಸೊ ಹೀಗಾಗಿ ನಿಮ್ಗೆ ಎಲ್ಲ ಕಥೆಗಳ ನೆನಪು ಕೂಡ ಇದೆ ಅಲ್ವಾ ಸರ್? ತುಂಬ ಅದು ಇನ್ವಾಲ್ವ್ ಆಗಿರೋದ್ರಿಂದ ಮತ್ತು ನಿಮಗೆ ಟಚ್, ಕೆಲವೊಂದು ಕಥೆಗಳಲ್ಲಿ ತುಂಬ ಟಚ್ ಆಗಿರೋದು. ಹೌದು. ಇನ್ನೊಂದು, ನನಗೆ ಸಾಹಿತ್ಯದ ಒಲವಿದೆ. ನಾನು ಕಾಲೇಜಿಂದನೂ ಎಸ್.ಎಲ್. ಭೈರಪ್ಪದು ಪುಸ್ತಕ ಭಾಳ ಓದಿದ್ದೇನೆ. ಅದರಲ್ಲಿ ಎಸ್ಪೆಷಲಿ ವಂಶವೃಕ್ಷ ಅಂತಿದೆ, ನನ್ನ ಜೀವದ ಬದುಕನ್ನೇ ಚೇಂಜ್ ಮಾಡಿದಂಥ ಪುಸ್ತಕ. ಸೊ ನನಗೆ ಆ ಒಲವಿದೆ. ಅದ್ರ ಜೊತೆಗೆ ಈ ಸಮಸ್ಯೆಗಳು ಬಂದಾಗ ಅದನ್ನು ಒಂದು ಇದರಲ್ಲೇ ನೋಡ್ತೀನಿ. ಹಾಗೆ ನಾನು ಇವರು ಹೇಳಿದಾಗ ನನಗನ್ನಿಸ್ತು, ಸಂಜು ವೆಟ್ಸ್ ಗೀತಾ ಆದಮೇಲೆ ಇದೊಂದು ಈ ಪ್ರೇಮ ಕಥೆ ಮಾತ್ರ ನನಗೆ ಭಾಳ ಒಂದು ಮನಸ್ಸಿಗೆ ಕಾಡ್ತಾ ಇತ್ತು. ಇಷ್ಟು ಪ್ರೀತಿ ಮಾಡ್ತಾ ಇದ್ದವರು ಹೇಗೆ ಒಂದೇ ಒಂದು ಸಣ್ಣ ಎಳೆ ತಪ್ಪಿತು ಅಂದರೆ ಎಲ್ಲಿಗೆ ಹೋಗಿ ಲ್ಯಾಂಡ್ ಆಗಿಬಿಡ್ತಾರೆ ಅಂತ. ಎಸ್ ಸರ್. ಸೊ ತೆರೆ ಮೇಲೆ ಬರೋ ತನಕ ನಾವು ಕಾಯಲೇಬೇಕು, ಯಾಕಂದ್ರೆ ನೀವು ಹೇಳಲ್ಲ, ನಾವು ಕೇಳೋದು ಬೇಡ ಅದನ್ನು. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡೋದಕ್ಕೆ ಶಿವಕುಮಾರ್ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ದಿನ ಮತ್ತೆ ಭೇಟಿಯಾಗೋಣ. ನಾಗಶೇಖರ್, ಥ್ಯಾಂಕ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ನಿಮ್ಮ 4ನೇ ವೆಂಚರ್ ಅಲ್ವಾ? ಮೂರನೇದು ಅರಮನೆ ಮತ್ತು ಸಂಜು ವೆಟ್ಸ್ ಗೀತಾ ನಂತರ ಮೈನಾ. ಸೊ ಮೈನಾಗೆ ಕೂಡ ಶತದಿನೋತ್ಸವ ಆಚರಿಸುವಂಥ ಸಂದರ್ಭ ಬರಲಿ, ಸಂಭ್ರಮ ಬರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಜನ ಪ್ರೀತಿಸುವಂಥ ಸಿನಿಮಾ ಇದಾಗಲಿ, ಇಷ್ಟಪಡುವಂಥ ಮತ್ತು ಹೆಮ್ಮೆ ಪಡುವಂಥ. ನಾವು ಈಗ ನೀವು ಮಾತಾಡ್ತಾ ಯಾವುದೋ ಒಂದು ಭಾಷೆ ಚಿತ್ರದ ಬಗ್ಗೆ ನಾವು ಹೇಳ್ತೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂದಿ. ನಾವು ಕನ್ನಡದಲ್ಲಿ 100 ಡೇಸ್ ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಭಾಷಿಕರಿಗೆ ಹೇಳುವಂಥ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ. ನಿಮ್ಮ ತಲಾಶ್ಗೆ, ನಿಮ್ಮ ಇದಕ್ಕೆ ಉತ್ತರ ಇದು. ಅದಕ್ಕಿಂತ ಚೆನ್ನಾಗಿರುವಂಥ ಮೂವಿ, ಆ ಥರದ ಮೂವಿ ಆಗಲಿ ಅಂತ ಹಾರೈಸ್ತಾ ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಮೈನಾ ಚಿತ್ರದ ಕುರಿತ ಕಾರ್ಯಕ್ರಮ. ಸೊ ಮೈನಾ ಚಿತ್ರ ಜನವರಿ ತಿಂಗಳ ಕೊನೆ ಭಾಗದಲ್ಲಿ ಬರುತ್ತೆ ತೆರೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳಿದ ಹಾಗೆ ತುಂಬ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಅಶೋಕ್ ಕುಮಾರ್ ಸರ್ ನನಗೆ ಕಥೆ ತುಂಬ ಕ್ಲಿಯರಾಗಿ ಹೇಳೋದು ನೋಡಿ. ನಾಗಶೇಖರ್, ನಿಮ್ಮ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ನು, ನಿಮ್ಮ ಮೇಕಿಂಗು, ನಿಮ್ಮ ಮ್ಯೂಸಿಕ್ ಸೆನ್ಸ್ ಎಲ್ಲವೂ ನನಗೆ ಎಲ್ಲರ ಬಗ್ಗೆನೂ ನಂಬಿಕೆ ಇದೆ.
ಆದರೆ ಅದನ್ನು ಮೀರಿ ನಾನು ನಿಮ್ಮ ಹತ್ರ 2 ಕೇಳ್ತೀನಿ. ಒಂದು, ಈ ಸಿನಿಮಾದ ಹಾಡುಗಳು ತುಂಬ ಚೆನ್ನಾಗಿರಬೇಕು. ಓಕೆ, ಅವರಿಗೆ ಸಂಜು ಮತ್ತು ಸಂಜು ಗೀತಾ ಎಲ್ಲ ಹಾಡುಗಳು ಇಷ್ಟ ಆಯಿತು, ಅದೇ ಥರ ಬರಬೇಕು. ಇನ್ನೊಂದು, ಈ ಪೊಲೀಸ್ ಯೂನಿಫಾರ್ಮನ್ನು ನಿಮ್ಮ ಸಿನಿಮಾದಲ್ಲಿ ಬಹಳ ಕೆಟ್ಟದಾಗಿ ಉಪಯೋಗಿಸ್ತೀರಿ, ಅದು ಪರ್ಫೆಕ್ಟ್ ಆಗಿರಬೇಕು. ಆ ಹೈರಾರ್ಕಿ ಏನಿದೆ ಅದು ಕರೆಕ್ಟಾಗಿ ನೀವು ಫಾಲೋ ಮಾಡಿ. ಕರೆಕ್ಟ್. ಸೊ ನಾನು ಹೇಳಿದೆ ಅಶೋಕ್ ಸರ್ಗೆ, ಖಂಡಿತವಾಗಿ ಹಾಡುಗಳದ್ದು ಚೆನ್ನಾಗಿದ್ದೇ ಇರುತ್ತೆ ಸರ್, ಖಂಡಿತ ಮಾಡ್ತೀನಿ. ಎರಡನೇದಾಗಿ ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗ, ಸೊ ಹಾಗಾಗಿ ಪೊಲೀಸ್ ಯೂನಿಫಾರ್ಮ್ಗೆ ನಂಗೆ ತುಂಬ ವ್ಯಾಲ್ಯೂಸ್ ಇದೆ. ಸೊ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತೀನಿ. ಸೊ ಹಾಗಾಗಿ ಹಾಡುಗಳನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಮುಂಚೆನೇ ಇತ್ತು. ಸೊ ಕಂಪೋಸಿಷನ್ಗೆ ಅಂತ ಕೂತ್ಕೊಂಡಾಗ ಸಾಕಷ್ಟು ಸುಮಾರು 1.5 ವರ್ಷಗಳ ಕಾಲ ಕಂಪೋಸಿಷನ್ ಮಾಡಿರುವಂಥ ಹಾಡುಗಳಿದೆ. ಸೊ ತುಂಬ ಒಳ್ಳೆ ಹಾಡುಗಳಿದೆ, ಕೇಳಿದವರೆಲ್ಲ ಹೇಳ್ತಾ ಇದ್ದಾರೆ ಸಂಜು ವೆಟ್ಸ್ ಗೀತಾಗಿಂತ ಚೆನ್ನಾಗಿದೆ ಅಂತ. ಈ ಹಾಡನ್ನು ಎಲ್ಲಿ ಪಿಕ್ಚರೈಸ್ ಮಾಡಿದ್ದು? ಮೈನಾ 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 ಅನ್ನೋ ಹಾಡುಗಳು, ಈ ಹಾಡನ್ನು ಸರ್ ಕರ್ನಾಟಕದಲ್ಲಿ ಒಂದು 5 days, ಯೂಶಲಿ ನಮ್ಮಲ್ಲಿ 2 ದಿನ 3 ದಿನ ಶೂಟ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ 3 days. ಸೊ 5 days ನಾವು ಮರವಂತೆ, ಆಮೇಲೆ ಕ್ಷಿತಿಜ, ತುಂಬ ಒಳ್ಳೊಳ್ಳೆ ಹೊಸ ಲೊಕೇಶನ್ಸು, ಕುದುರೆಮುಖ, ಆಮೇಲೆ ಬೇಲೂರು, ಈ ಥರ ಒಂದು ಹೊಸ ಜಾಗಗಳನ್ನು ನೋಡ್ಕೊಂಡು ಶೂಟ್ ಮಾಡಿದ್ವಿ. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕನ್ನಿಸ್ತು. ಈಗ ನಿಮ್ಮ ಕಥೆ, ನೀವು ಹೇಳಿದ ಪ್ರಸಂಗಗಳ ಕಥೆ ಸಿನಿಮಾಗಳಾಗಿದೆ, ಅದರಲ್ಲಿ ಬೇರೆಯವರು ನಿಮ್ಮ ಪಾತ್ರಗಳು ಮಾಡಿದ್ದೀರಿ. ಇದರಲ್ಲಿ ಶರತ್ ಕುಮಾರ್ ಅವ್ರು ಮಾಡಿದ್ದಾರೆ ನಿಮ್ಮ ಪಾತ್ರ. ಸೊ ನೀವೇನಾದರೂ ನೋಡಿದ್ರೆ ಅವ್ರದ್ದು? ಇಲ್ಲ, ನನಗೆ ಇವ್ರನ್ನ ಕೇಳಿದೆ ನಾನು, ನೀವು ಯಾರನ್ನ ನಮ್ಮ ಪೊಲೀಸ್ ಆಫೀಸರ್ ನನ್ನ ರೋಲ್ಗೆ ಯಾರನ್ನ ಇದು ಮಾಡ್ತಾ ಇದ್ದೀರಾ ಅಂತೇಳಿ. ಆ್ಯಕ್ಚುಲಿ ಅವ್ರು ಫಸ್ಟು ಇದ್ದಿದ್ದು ನಾಜರುದ್ದೀನ್ ಶಾ. ಓಕೆ, ನನಗೆ ಸಂತೋಷ ಆಯಿತು, ಯಾಕೆಂದರೆ ಅವ್ರದ್ದು ವೆಡ್ನೆಸ್ಡೇ ಅಂತ ಒಂದು ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆ್ಯಸ್ ಎ ಪೊಲೀಸ್ ಆಫೀಸರ್ ಚೆನ್ನಾಗಿ ರೋಲ್ ಮಾಡ್ತಾರೆ ಅವರು, ನನಗೆ ಸಂತೋಷ ಆಯಿತು. ಬಟ್ ಅದಾಗಲಿಲ್ಲ. ಆಮೇಲೆ ಇವರು ಸಡನ್ನಾಗಿ ಬಂದು ಹೇಳಿದ್ರು ಶರತ್ ಕುಮಾರ್ ಮಾಡ್ತಿದ್ದಾರೆ. ನಾನು ಅವ್ರದ್ದು ಹೆಚ್ಚು ಸಿನಿಮಾ ನೋಡಿರಲಿಲ್ಲ. ಆಮೇಲೆ ಸೂರ್ಯ ಅಂಥೇಳಿ, ಬಟ್ ಅವರು ಸಾಕಷ್ಟು 30-40 ಪೊಲೀಸ್ ಪಾತ್ರನೇ ಮಾಡಿದ್ದಾರೆ ACP ಆಗಿ. ಅದರಲ್ಲಿ ಸೂರ್ಯ ಅಂಥೇಳಿ ಒಂದು ಸಿನಿಮಾ ನಾನು ನೋಡಿದೆ, ಅದು ಭಾಳ ಖುಷಿಯಾಯಿತು. ಅವರ ಒಂದು ಟಫ್ ಲುಕ್, ಪೊಲೀಸ್ದು ಒಂದು ಗತ್ತು, ಮಾತಾಡೋದು ಶೈಲಿ, ಮತ್ತು ಆಫೀಸರ್ ಜೊತೆ, ಮತ್ತು ಡೈಲಾಗ್ ಎಕ್ಸ್ಪ್ರೆಷನ್, ಪೊಲೀಸ್ ಆಫೀಸರ್ ಅತಿರೇಕವಾಗಿಲ್ಲ, ಅದೆಲ್ಲ ನನಗೆ ಹಿಡಿಸ್ತು, ಒಳ್ಳೆ ಇದು. ಆಮೇಲೆ ನಾನು ಶರತ್ ಕುಮಾರ್ ಮೀಟ್ ಮಾಡಿದಾಗಲೂ ಹೇಳಿದೆ ಯೂನಿಫಾರ್ಮ್ ಬಗ್ಗೆ, ಅವ್ರಿಗೆ ಅದೆಲ್ಲ ಪರ್ಫೆಕ್ಟಾಗಿ ಗೊತ್ತಾಗ್ಬೋದು. ಒಂದು ನನಗೆ ತುಂಬ ಇಷ್ಟ ಆಯ್ತು ನೀವು ಹೇಳಿದ್ರಲ್ಲ, ಒಂದು ನಾವು ಯೂನಿಫಾರ್ಮ್ ಅಂದರೆ ಸ್ಟಾರ್ಸ್ ಇರ್ಬೋದು, ಬ್ಯಾಚ್ ಇರ್ಬೋದು, ಅದೆಲ್ಲವನ್ನ ಪರ್ಫೆಕ್ಟ್ ಆಗಿರ್ಬೇಕು ಸಿನಿಮಾಗಳಲ್ಲಿ, ಯಾಕಂದ್ರೆ ಅದು ನಮಗೆ ಗೊತ್ತಾಗಲ್ಲ, ಬಟ್ ಪೊಲೀಸರಿಗೆ ಗೊತ್ತಾಗ್ತಾ ಇರ್ತಾರೆ. ನಿಮಗೆ ಎಲ್ರಿಗೂ ಒಂದು ಪಬ್ಲಿಕ್ಗೂ ನಾನು ನಿಮ್ಗೆ ಹೇಳೋದು, ನೀವು ಒಬ್ಬ ಪೊಲೀಸ್ ಅಧಿಕಾರಿ ಯೂನಿಫಾರ್ಮಲ್ಲಿ ಕ್ಯಾಪ್ ಹಾಕ್ತೀವಿ, ಹ್ಯಾಟ್ ಹಾಕ್ತೀವಲ್ಲ, ಹ್ಯಾಟಲ್ಲಿ ಒಂದು ಆ್ಯಂಬ್ಲಮ್ ಬರುತ್ತೆ. ಆ ಆ್ಯಂಬ್ಲಮ್ ಮೇಲ್ಗಡೆ ಅಶೋಕ ಪಿಲ್ಲರ್ ಇದೆ. ಶರತ್ ಕುಮಾರ್ ಅವರು ನ್ಯಾಯ ಒದಗಿಸಿದ್ರು ಹಾಗಾದ್ರೆ, ಅದ್ಭುತವಾಗಿ. ಓಕೆ, ಸೊ ಇನ್ನು ಈ ಚಿತ್ರದ ಬಗ್ಗೆ ನಾವು ಮುಖ್ಯವಾಗಿ ಅಂದರೆ ಅಫ್ಕೋರ್ಸ್ ಅವ್ರು ಸಿಗ್ತಾರೆ ನಮಗೆ, ನಿಮ್ಮ ನಾಯಕ ಮತ್ತು ನಾಯಕಿ, ಒಂದು ಚೇತನ್ ಅವರು, ಇನ್ನೊಂದು ನಿತ್ಯ ಮೆನನ್. ಸೊ ಆ ಹುಡುಗನ ಪಾತ್ರಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ನನ್ನ ಇಮ್ಯಾಜಿನೇಷನ್ಗಿಂತ ಅದ್ಭುತವಾಗಿ ಹೆಚ್ಚಾಗಿ ತುಂಬ ಚೆನ್ನಾಗಿ ಚೇತನ್ ನಟಿಸಿದ್ದಾರೆ. ಈ ಮೇಕಿಂಗಲ್ಲಿ ನಾವು ನೋಡಿರ್ಬೋದು, ಇಡೀ ಅವ್ರು ಕೂತ್ಕೊಂಡು ಊಟ ಮಾಡೋಕ್ಕಾಗ್ತಿಲ್ಲ, ಗುಳ್ಳೆ ಬಂದುಬಿಟ್ಟಿತ್ತು. ಸೊ ಫೈಟ್ ಸೀಕ್ವೆನ್ಸಲ್ಲಿ ಮತ್ತು ಇಡೀ ದೇಹ ಒಂದು ಲೇಯರ್ ಪೀಲ್ ಆಗಿಬಿಡ್ತು. ಸೊ ಯಾವುದೇ ಸ್ಥಿತಿಯಲ್ಲಿ ಯಾವತ್ತು ನೋ ಅಂತ ಹೇಳಿ ತುಂಬ ಆ್ಯಕ್ಷನ್ ಪೀಸಸ್ ಇದೆ. ಸೊ ಈಗ ಚೇಸ್ ಆಗಲಿ, ಫೈಟ್ ತುಂಬ ಇದೆ. ಸೊ ಎಲ್ಲ ಸೀಕ್ವೆನ್ಸ್ಗಳನ್ನು ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿ, ಜೊತೆಗೆ ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಶ್ರಮ ಹಾಕಿ 6 ತಿಂಗಳು ನಿರಂತರವಾಗಿ ಅವರು 6 ಪ್ಯಾಕ್ ಬೇಕಿತ್ತು ನನಗೆ. 6 ಪ್ಯಾಕ್ ಅನ್ನೋದೇನು ದೊಡ್ಡದೇನಲ್ಲ, ಅವ್ರಿಗೆ ಫಿಟ್ ಆಗಿದ್ದ ಅಂತ ಶರತ್ ಕುಮಾರ್ ಸರ್, ಅವ್ನಿಗೆ ಫಿಟ್ ಆಗಿರಬೇಕು. ಆಮೇಲೆ ಇಡೀ ಸಿನಿಮಾದಲ್ಲಿ ಒಂದು ಚೇಸ್ಗಳಿದೆ. ಸೊ 6 months ಕಂಟಿನ್ಯೂಸ್ಲಿ ವಿ ಹ್ಯಾವ್ ಮೇಡ್ ಇಮ್. 6 ತಿಂಗಳ ಕಾಲ ಯಾವುದೇ ಕೆಲಸ ಮಾಡಿದೆ, ಯಾವುದೇ ಸಿನಿಮಾ ಹೋಗದೆ ಓಡಿ 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 ಬಹಳ ಡೆಡಿಕೇಟ್ ಮಾಡಿದ್ದಾರೆ ಚೇತನ್. ಆ್ಯಂಡ್ ನಿತ್ಯ ಮೆನನ್ ಬಗ್ಗೆ ನಾವು ನಿಜವಾಗ್ಲೂ ನನ್ನ ಬದುಕಲ್ಲಿ ನಾನು ಕಂಡ ಅದ್ಭುತವಾದ ನಟಿ, ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಸುಮಾರು ದೊಡ್ಡ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ತುಂಬ ಒಳ್ಳೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಶಿ ಇಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್, ಭಾಳ ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ಸಿನಿಮಾಗೆ ಹಾಕಿದ ಶ್ರಮ ಭಾಳ ಅದ್ಭುತ. ಹೀಗೆ ಸುಮನ್ ರಂಗನಾಥ್, ಈಗ ಸಾರ್ ಜೊತೆ 3 ಜನ ಹೋಗಿದ್ರು ಆಫೀಸರ್ಸು, ಅದರಲ್ಲಿ ಒಬ್ಬರು ಲೇಡಿ ಇನ್ಸ್ಪೆಕ್ಟರ್ ಗೀತಾ ಅಂತ, ಇವಾಗಲೂ ಬಸವೇಶ್ವರ ನಗರದಲ್ಲಿ ಇವರು ಗೀತಾ ಕುಲಕರ್ಣಿ ಅಂತ ಹೇಳಿ ಬಸವೇಶ್ವರ ನಗರದಲ್ಲಿ, ಶಿ ಇಸ್ ಅ ವಂಡರ್ಫುಲ್ ಪೊಲೀಸ್ ಆಫೀಸರ್. ಜೊತೆಗೆ ಪುನೀತ್ ಅಂತ ಹೇಳಿ, ಆಮೇಲೆ ಮಹಾನಂದ್, ಇವರೆಲ್ಲ ನನ್ನ ಟೀಮ್, ಕೋರ್ ಟೀಮ್. ಸೊ ಪುನೀತ್ ಅವ್ರ ರೋಲ್ನ ರವಿವರ್ಮ ಮಾಡಿದ್ದಾರೆ, ಫೈಟ್ ಮಾಸ್ಟರ್ ರವಿವರ್ಮ. ಗೀತಾ ಅವ್ರ ರೋಲ್ನ ಇವರು ನಮ್ಮ ಸುಮನ್ ರಂಗನಾಥ್ ಮಾಡಿದ್ದಾರೆ. ಸೊ ಹೀಗೆ ಭಾಳ ಒಳ್ಳೆ ಅಚ್ಚುಕಟ್ಟಾದ ಇಡೀ ಪಾತ್ರವರ್ಗ, ಇಡೀ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಭಾಳ ಒಂದು ಒಳ್ಳೆ ಸಿನಿಮಾ ಮಾಡಿಸಿದ್ದಾರೆ. ಎಸ್ ಸರ್, ನಾವು ಇನ್ನೂ ಒಂದು ಸೆಗ್ಮೆಂಟ್ ಬಾಕಿ ಇದೆ ನಮಗೆ. ಸೊ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಜೊತೆಗೆ ವಿಶೇಷ ಅಂದರೆ ನಾಗಶೇಖರ್ ಈಗಾಗಲೇ ನಾವು ಮಾತಾಡಿದ್ದೀವಿ ಕೂಡ, ಮೇಕಿಂಗ್ ದೃಷ್ಟಿಯಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ
ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲೋ ಮೈಸೂರು ಅಥವಾ ನಾವು ನೋಡಿದಂಥ ಲೊಕೇಶನ್ಗಳನ್ನ ಬಿಟ್ಟು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಈವರೆಗೂ ಯಾರೂ ಶೂಟ್ ಮಾಡಿದಿರೋಂಥ ಲೊಕೇಶನ್ಗೆ ಹೋಗಿ ಶೂಟ್ ಮಾಡಿದ್ದಾರೆ. ಸೊ ಮೇಕಿಂಗ್ ಬಗ್ಗೆ ಮತ್ತು ಕಥೆ ಬಗ್ಗೆ ಇನ್ನಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.